ನಮ್ಮ ಜೊತೆ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರಿದ್ದಾರೆ. ಸರ್, ಈಗ ಡಿಸೆಂಬರ್ ಮೊದಲ ವಾರದಲ್ಲಿ ನೀವೇನಾದರೂ ದುಡ್ಡು ಬಿಡುಗಡೆ ಆಗೋದಿಲ್ಲ ಅಂದ್ರೆ ಯಾವ ರೀತಿಯ ಹೋರಾಟಕ್ಕೆ ತಯಾರಾಗಿದ್ದೀರಾ ಅಂಡ್ ಎಷ್ಟು ಕೋಟಿ ತಮಗೆ ಬಾಕಿ ಬರಬೇಕಾಗಿದೆ? ಮೇಡಮ್, ನಮಗೆ 33,000 ಕೋಟಿ ಬಾಕಿ ಬರಬೇಕು. ನಾವು ಡಿಸೆಂಬರ್ವರೆಗೂ ನಾವು ಗಡುವು ಕೊಟ್ಟಿದ್ದೀವಿ. ಗಡುಗಲ್ಲ, ಇದು ನಮ್ಮ ಪ್ರಾಬ್ಲಮ್ಮು. ನಾವು ಪೂರ್ ಕಾಂಟ್ರಾಕ್ಟರ್ಸು, ನಮಗೆ ಸಮಸ್ಯೆ ಆಗಿದೆ. ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳೆಲ್ಲ ಭಾಳ ಸಮಸ್ಯೆ ಎಂದಿದ್ದಾರೆ. ಇವರು ದೀಪಾವಳಿಗಾಗಲಿ, ದಸರಾಗಾಗಲಿ, ಯುಗಾದಿಗಾಗಲಿ ಇವ್ರು ಪೇಮೆಂಟ್ ಮಾಡಿಲ್ಲ. ಸೊ ನಾವು ಇನ್ನು ಮುಂದೆ ನಾವು ಕಾಯ್ಲಿಕ್ಕಾಗಲ್ಲ. ನಮ್ಮದು ಆಫೀಸ್ ಬೇರೆಯರ್ಸ್ ಮೀಟಿಂಗಲ್ಲಿ ನಾವು ಸ್ಟ್ರೈಕ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಲ್ಲ ಸಾಧ್ಯವಾದರೆ ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿಬಿಟ್ಟು ಸಾಲ್ವ್ ಮಾಡಲಿಲ್ಲ ಅಂದರೆ, ಅವ್ರು ಒಂದು ತಿಂಗಳು ಟೈಮ್ ತೊಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸಾಲ್ವ್ ಮಾಡಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಮಾಡ್ತೀವಿ. ನಾವು ಹೈಕಮಾಂಡಿಗೂ ಸಹ ಲೆಟ್ರ್ ಬರೆದ್ಬಿಟ್ಟು ಅವ್ರನ್ನ ನೋಡೋಂಥ ಒಂದು ಪ್ರಕ್ರಿಯೆ ನಾವು ಮಾಡ್ತೀವಮ್ಮ. ಈಗ ಒಂದು ಅಲಿಗೇಷನ್ ಅನ್ನ ಮಾಡ್ತಾ ಇದ್ರಿ, ಎಲ್ಲ ವಿಭಾಗಗಳದ್ದು ಅಂದ್ರೆ ಈಗ ಎಷ್ಟು ಬಾಕಿ ಇದೆ, ಎಷ್ಟು ಕಮಿಷನ್ ತಗೋತಾ ಇದ್ದಾರೆ, ಈ ಬಗ್ಗೆಯೂ ಕೂಡ ಆರೋಪ ಮಾಡ್ತಿದ್ರಿ. ಎಷ್ಟು ತಗೋತಾರೆ ಅನ್ನುವಂಥದ್ದನ್ನ ನಾಡಿದ್ದು ಹೇಳ್ತೀವಿ ನಾವು ಡಿಸೆಂಬರ್ಗೆ ದುಡ್ಡು ಬಿಡುಗಡೆ ಮಾಡಿ. ಎಸ್ ಮೇಡಮ್, ಇಟ್ ಈಸ್ ದೇರ್. ಇಫ್ ದೇ ಆರ್ ನಾಟ್ ಸಾಲ್ವ್, ಅವ್ರೇನಾದ್ರು ಸಾಲ್ವ್ ಮಾಡಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಟೆಲ್ ಎವ್ರಿಥಿಂಗ್. ಅದನ್ನ ಏನು ಹೇಳ್ತೀರಾ? ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅವಾಗ ಡಿಸೆಂಬರ್ ಹೇಳ್ತೀವಿ ಬಿಡಿ, ಅದನ್ನು ಡಿಸೆಂಬರ್ ಮಾಡ್ತೀವಿ ಬಿಡಿ ಪ್ಲೀಸ್. ಈಗ ಪೇಮೆಂಟ್ ಅಲ್ವಾ? ಯಾಕಂದ್ರೆ ಇದೊಂದು ಒಂದ್ ರೀತಿಯಲ್ಲಿ ಬ್ಲಾಕ್ ಮೇಲ್ ತಂತ್ರದ ರೀತಿಯಲ್ಲಿ. ನೋ, ಇದು ನಮ್ಮ ದುಡ್ಡು ನಾವು ಕೇಳ್ತಾ ಇದ್ದೀವಿ. ಬ್ಲಾಕ್ ಮೇಲ್ ಅಲ್ಲ. ದೊಡ್ಡರಿಗೆ ಬ್ಲಾಕ್ ಮೇಲ್ ಮಾಡಕ್ಕೆ ನಾವ್ಯಾರು? ನೆವರ್. ನಾವೇನು ಗೊತ್ತಾ, ಕಾಂಟ್ರಾಕ್ಟರ್ಗಳು. ನಮ್ಮ ದುಡ್ಡು, ನಮ್ಮ ವಸ್ತ್ರ, ನಾವು ಇದು ದುಡ್ಡು ಹಾಕ್ಬಿಟ್ಟು 2 ವರ್ಷ 3 ವರ್ಷ ಕಾದಿದ್ದೀವಿ. ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವನ್ನ ಮಾಡಿಕೊಂಡೇ ಕಾಂಗ್ರೆಸ್ ಅವರು ಕೂಡ ಅದರ ಬಗ್ಗೆ ದೊಡ್ಡ ಅಭಿಯಾನವನ್ನ ಮಾಡಿ ಅಧಿಕಾರಕ್ಕೆ ಬಂದವರು. ಈಗ ಈ ಸರ್ಕಾರದಲ್ಲೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆಯಾ? ಹಾಗಿದ್ರೆ ಕಾಂಟ್ರಾಕ್ಟರ್ಸ್ಗಳಿಗೆ ಅವ್ರು ತಿಳ್ಕೊಬೇಕದು. ಅವ್ರು ಏನು ಗೊತ್ತಾ, ಈ ಥರ ಮಾಡ್ಕೋಬಾರ್ದು. ನಾವು ಕಾಂಟ್ರಾಕ್ಟರ್ಗಳು ಚೆನ್ನಾಗಿ ಇಟ್ಕೋಬೇಕು, ಅವ್ರ ದುಡ್ಡು ಅವ್ರಿಗೆ ಕೊಡಬೇಕು ಅನ್ನೋದೊಂದು ಅಭಿಮಾನ ಅವ್ರಿಗೆ ಇರಬೇಕಾಗಿತ್ತು. ಸೊ ಅದು ಮರ್ತಿರಂಗೆ ಕಾಣಿಸ್ತಾ ಇದ್ದಾರೆ ಅಷ್ಟೇ. ಅವರು ಈ ಪ್ಯಾಕೇಜ್ ಟೆಂಡರ್ ಮಾಡ್ತಾ ಇದ್ದಾರೆ, ಇದರಿಂದ ಕರ್ನಾಟಕದವರಿಗೆ ಗುತ್ತಿಗೆದಾರರಿಗೆ ಕಷ್ಟ ಆಗ್ತಾ ಇದೆ, ನೆರೆ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಮಾಡೋದಕ್ಕೆ. ಸೊ ಏನದು ಸರ್? ಹೌದು, ನೀವೇನು ಅನ್ಕೊಂಡಿದ್ದೀರೋ ಅದು ಕರೆಕ್ಟ್. ಅದು ನಾವು ಪ್ಯಾಕೇಜ್ ಟೆಂಡರ್ 200 ಕೋಟಿ, 210 ಕೋಟಿ, 220 ಕೋಟಿ ನಮ್ಮ ಕರ್ನಾಟಕದ ಕಾಂಟ್ರಾಕ್ಟರ್ಗಳಿಗೆ ಯಾರಿಗೂ ಎಲಿಜಿಬಿಲಿಟಿ ಆಗೋದಿಲ್ಲ. ಅದು ಅಂಡರ್ಸ್ಟುಡ್. ಸೊ ಹೊರಗಡೆಯವ್ರಿಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೇಟಾಗಿ ಅದನ್ನು ತುರ್ತಾಗಿ ಕ್ಯಾನ್ಸಲ್ ಮಾಡಬೇಕದು. ನೀವೇನು ಆರೋಪವನ್ನ ಮಾಡ್ತಾ ಇದ್ರಿ ಅಂದ್ರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಇರ್ಬೋದು, ದಾಖಲೆಗಳೆಲ್ಲ ಪಕ್ಕಾ ಇದಾವ ಸರ್? Package system itself has that is there, madam. I will tell you. We will give all relevant documents. Don't worry. ಹೋಗಮ್. ಸಿಎಂ ಭೇಟಿ ಅಥವಾ ಸಿಎಂಗೆ ಏನಾದರೂ ಪತ್ರ? ಸಿಎಂ ಕರೀತಿದ್ದಾರೆ. ಮೋಸ್ಟ್ಲಿ ಪತ್ರ ಬರೆದಿದ್ದೀವಿ. ಈ ವಾರದಲ್ಲಿ ಮೀಟಿಂಗ್ ಕರೀತೀವಿ. ದೀಪಾವಳಿ ಆದ್ಮೇಲೆ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.